ಕಮಲಿ ಅವರೇ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಕಮಲಿ ಅವರೇ, ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನಿಮ್ಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಸರ್. ಕಮಲಿ ಅವರೇ, ಹೇಳಿ ಪ್ಲೀಸ್. ಸರ್, ಅಮರಣ್ಣ. ಅಮರ್ ಬಗ್ಗೆ ಗೊತ್ತಾಯ್ತಾ? ಎಲ್ಲಿದ್ದಾನ ಅವನು? ಅವನೆಲ್ಲೂ ಹೋಗಿಲ್ಲ ಸರ್, ಇದೇ ಊರ್ನ. ನಾನು ಬಂದಿದ್ದೆ ನಿಮ್ಮೆಲ್ರಿಗೂ ನೋವು ಕೊಡೋದಿಕ್ಕೆ. ಅಮರ್ ಈ ತರ ಮಾಡಿದ್ನ? ಹೌದು ಸರ್, ಅವನು ನಮ್ಮ ಅಣ್ಣನೇ. ನಾನು ಅನುಮಾನ ಬಂದ್ಬಿಡ್ತು, ಅಷ್ಟು ಕಠೋರವಾಗಿ ಮಾತಾಡ್ದ ಸರ್. ನಮ್ಮ ಬಗ್ಗೆ, ರಚನಾ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ದಿರೋ ತರ ಇದ್ದ ಸರ್. ಅವನು ಹೇಗೀಗೆಲ್ಲ ಮಾತಾಡ್ದ? ಎಲ್ಲಿದ್ದಾನ ಅವನು? ಮದುವೆಗೂ ಮುಂಚೆ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು, ಆದ್ರೆ ಮದುವೆ ಆದ್ಮೇಲೆ ಎಲ್ಲಾನು ಇಷ್ಟ ಆಗಕ್ಕೆ ಶುರು ಆಗ್ತಿದೆ. ಇನ್ಫ್ಯಾಕ್ಟ್ ನೀನ್ ನನ್ನ ಜೊತೆಲಿ ಇರ್ಬೇಕಾದ್ರೆ ಏನ್ ಕಷ್ಟ ಬೀಳಕ್ಕೂ ರೆಡಿ. ನಾನೊಬ್ಬ ಕಳ್ಳ ಆಗಿದ್ದವನು, ಕದ್ದು ತಿಂದು ಬದುಕ್ತಾ ಇದ್ದವನು. ಬಿಟ್ಟಿ ಸಿಕ್ಕಿ ತಿಂತಿದ್ದೆ, ಯಾಮಾರ್ಸ್ ತಿಂತಾ ಇದ್ದೆ, ಮೋಸ ಮಾಡಿ ತಿಂತಿದ್ದೆ. ಆದ್ರೆ ಮೈ ಬಗ್ಸಿ ದುಡ್ದು ತಿನ್ಬೇಕು ಅನ್ನೋದನ್ನ ಕಲ್ತಿದ್ದು ರಚನಾ ಇದ್ದ. ಇವಳು ಯಾವಾಗ ನನ್ನ ಲೈಫಿಗೆ ಬಂದ್ಲೋ ನನ್ನ ವ್ಯಕ್ತಿತ್ವನೇ ಬದಲಾಗೋಯ್ತು. ಕಳ್ತನನೇ ಜೀವನ ಅನ್ಕೊಂಡಿದ್ದೆ ನಾನು. ಅಂತವನು ಇವತ್ತು ದಿನಕ್ಕೆ 3-4 ತರದ ಕೆಲಸ ಮಾಡಿ ನ್ಯಾಯವಾಗಿ ದುಡಿದು ಬದುಕ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಮಗಳು. ನಿನ್ನ ನೋಡ್ತಿದ್ರೆ ತುಂಬಾ ಬೇಜಾರಾಗ್ತಿದೆ ರಚನಾ. ನೀನ್ ಎಷ್ಟು ಹ್ಯಾಪಿಯಾಗಿರ್ತಿದ್ದೆ. ನೀನ್ ಇಷ್ಟಪಟ್ಟಿದ್ದ ಹುಡುಗನ್ನೇ ನಿನ್ ಮದ್ವೆನೂ ಆದೆ. ಬಟ್ ನೀನ್ ಮಾಡಿದ್ದು ತಪ್ಪು ಅಂತ ಅನಿಸ್ತಿದೆ. ಅಲ್ಲ, ಅವನಿಗೆ ನಿನ್ ಬಗ್ಗೆ ಸ್ವಲ್ಪನೂ ಕನ್ಸರ್ನ್ ಇಲ್ವಾ? ನಿನಗ್ ಒಂದು ಮಾತು ಹೇಳ್ದೆ ಸಡನ್ ಆಗಿ ಡಿಸಪಿಯರ್ ಆಗೋದಂದ್ರೆ ಏನು ರಚನಾ? ನಿನ್ನಂತ ಒಳ್ಳೆ ಫ್ಯಾಮಿಲಿ, ಎಜುಕೇಟೆಡ್ ಹುಡುಗಿ ಸಿಕ್ಕಿರೋದೇ ಅವನ್ ಪುಣ್ಯ. ನಿನ್ ಜೊತೆ ಚೆನ್ನಾಗಿರೋದು ಬಿಟ್ಟು ಅವನು ಈ ತರ ಮಾಡದ್ನ? ಅಲ್ಲ, ಆ ಕಮಲಿಗೂ ಸ್ವಲ್ಪನೂ ಬುದ್ಧಿ ಇಲ್ವಾ? ನಿಮ್ಮಿಬ್ರು ಮದ್ವೆ ಮಾಡುವಾಗ ಅವಳು ಒಂದ್ಸತಿ ಥಿಂಕ್ ಮಾಡ್ಬೇಕಿತ್ತಪ್ಪ. ನೀನು ಥಿಂಕ್ ಮಾಡಿ ಡಿಸಿಷನ್ ತಗೋಬೇಕಿತ್ತು ರಚನಾ. ಈಗ ಚಿಂತೆ ಮಾಡ್ಕೊಂಡು ಏನು ಯೂಸ್ ಇಲ್ಲ. ಅವ್ನು ಎಲ್ಲೋ ಹೊಟ್ಟೋಗಿದ್ದಾನೆ. ಅನಿಕಾ ಪ್ಲೀಸ್. ನೀನೇ ನನ್ ಸಮಾಧಾನ ಮಾಡ್ತಿದ್ಯಾ ಅಥವಾ ಹೀಗೆಲ್ಲ ಹೇಳಿ ನಾನು ಇನ್ನೂ ಹರ್ಟ್ ಮಾಡ್ತಿದ್ಯಾ?
ಅಯ್ಯೋ ಹಾಗಲ್ಲ ರಚನಾ. ಸಾಕು ಅನಿಕಾ, ನಾನು ಆಲ್ರೆಡಿ ಹರ್ಟ್ ಆಗಿದ್ದೀನಿ. ನನ್ಗಿನ್ನೂ ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್. ಸಾರಿ ರಚನಾ, ನನ್ನಿಂದ ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಲುಕ್ ರಚನಾ, ನನಗೆ ಅನ್ಸಿದ್ದನ್ನ ನಾನು ಹೇಳ್ದೆ. ಸಮ್ಟೈಮ್ಸ್ ನಾವು ಮಾಡಿರೋದು ತಪ್ಪು ಅಂತ ಗೊತ್ತಿರುತ್ತೆ, ಬಟ್ ನಮ್ಮ ಮನ್ಸು ಅದನ್ನ ಒಪ್ಕೊಳ್ಳಲ್ಲ. ಅದಕ್ಕೆ ನಾನು ನಿನಗೆ ಹೇಳ್ದೆ ಅಷ್ಟೇ. ನಿನಗೂ ಅದೇ ಆಗಿರ್ಬೋದು. ಜಸ್ಟ್ ಬಿ ಬ್ರೇವ್ ರಚನಾ. ಜೋಕರ್ ಬಂದ. ಶೋ ಹೇಳು, ಯಾಕೆ ಹೀಗೆ ಮಾಡಿದೆ? ಯಾಕೆ ಮೋಸ ಮಾಡಿದೆ ನನ್ನ ತಂಗಿಗೆ? ಯಾಕೆ ಹೀಗೆಲ್ಲ ಮಾಡಿದೆ? ಬಿಡ್ರಿ ರೀ, ಆಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ನಾನು ಏನು ಹೇಳಬೇಕಿತ್ತು ಅದನ್ನ ನಿಮ್ಮ ಹೆಂಡತಿ ಹತ್ರ ಹೇಳಿ ಕಳ್ಸಿದೀನಿ ತಾನೆ. ತಿರ್ಗೇನು ನಿಮ್ದು? ಏನ್ ಹೇಳ್ತಾವ್ ನೀನು? ನನ್ನ ತಂಗಿನ ಬಿಡ್ತೀನಿ ಅಂತ ಹೇಳ್ದ್ಯಾ? ಮದುವೆ ಆಗಿದ್ದು ಬಿಡೋದಕ್ಕೋಸ್ಕರನ? ಏನ್ ಮಾಡ್ತಿದ್ಯಾ ನೀನು? ಬರ್ತಾ ಇರೋ ಕೋಪಕ್ಕೆ ನಿನ್ನ ನನ್ನ ಅಡ್ಡಕ್ಕೆ ಬಂದು ನನ್ನ ಕತ್ತಲ್ ಪಟ್ಟಿ ಹಿಡಿದ್ರೆ ಆಗೋದೇ ಬೇರೆ. ನಾನ್ ಬಂದಿರೋದು ಇವನ್ಗೋಸ್ಕರ. ನೀವುಗಳು ಕಿರ್ಚಾಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬೆನ್ಮೂಳೆ ಮುರಿಸ್ಬೇಕಾಗತ್ತೆ. ನನ್ನ ತಂಗಿನ ಮದುವೆ ಆಗಿ ಇವನು 3 ತಿಂಗಳಾಗಿದೆ. ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತೆ ಇಲ್ಲಿ ಬಂದು ಮಜಾ ಮಾಡ್ತೀಯಾನೆ. ಫ್ಯಾಮಿಲಿ ಮ್ಯಾಟರ್. ನೀವು ಸ್ವಲ್ಪ ಸೈಲೆಂಟ್ ಆಗಿದ್ರೆ ತುಂಬಾ ಒಳ್ಳೇದು. ಯಾಕೋ ನನ್ನ ತಂಗಿ ದ್ರೋಹ ಮಾಡ್ತಿದ್ಯಾ? ಅವಳು ನಿನ್ನ ಪ್ರೀತಿಸಿತ್ತಪ್ಪ. ಮನೆಯವ್ರೆಲ್ರೂ ಎದುರು ಹಾಕೊಂಡು ನಿನ್ ಜೊತೆ ಓಡ್ ಬಂದಿತ್ತಪ್ಪ, ಅಥವಾ ಅಮ್ಮನ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡು ನಿನ್ ಜೊತೆ ಮದುವೆ ಆಗಿತ್ತಪ್ಪ. ಯಾಕೋ ಅವಳು ದ್ರೋಹ ಮಾಡ್ತಿದ್ಯಾ? ಯಾಕೋ ಹೀಗ್ ಮಾಡ್ದೆ? ನನ್ನ ತಂಗಿಗೆ ಯಾಕೆ ದ್ರೋಹ ಮಾಡ್ದೆ? ಸಾಕು, ದ್ರೋಹ ಮಾಡಿದ್ದು ನಾನಲ್ಲ, ನೀನು.
ಸ್ವಾಭಾವಿಕವಾಗಿ ನಾನು ನನ್ನ ತಂಗಿ ನಿನ್ನ ಲೈಫಲ್ಲಿ ಬಂದ್ವಿ. ನನ್ನ ತಂಗಿ ನಿನ್ನನ್ನು ಪ್ರೀತಿಸಿದ್ಲು. ಅವಳ ಪ್ರೀತಿ ನಿನಗೆ ಅರ್ಥ ಆಯ್ತಾ? ನೀನು ಮತ್ತೆ ಈ ಕಮಲಿ ಚೆನ್ನಾಗಿರ್ಲಿ ಅಂತ ಅವಳ ಪ್ರೀತಿನ ತ್ಯಾಗ ಮಾಡಿ ಸತ್ಲಲ್ಲ. ನಿಮ್ಗಳಿಗೋಸ್ಕರ ಪ್ರೀತಿ ಜೊತೆ ಪ್ರಾಣನ ಬಿಟ್ಟು ಸತ್ತೋದ್ಲು. ಅದರಿಂದ ನಿಮ್ ಲೈಫಲ್ಲಿ ಏನ್ ವ್ಯತ್ಯಾಸ ಆಯ್ತು? ನನ್ನ ತಂಗಿ ನಿನಗೇನೋ ಮೋಸ ಮಾಡಿದ್ಲು. ನಿನ್ನ ಪ್ರೀತಿ ತಪ್ಪ, ನಿನ್ನ ಮದುವೆ ಆಗ್ಬೇಕು ಅನ್ಕೊಂಡಿ ತಪ್ಪ. ನಿನ್ನಿದ್ದ ಅವಳು ನನ್ನನ್ನು ಬಿಟ್ಟೋದು. ದಿನ ಅದೇ ನೆನಪಲ್ಲೇ ಕೊರ್ಗಿ ಕೊರ್ಗಿ ಸಾಯ್ತಾ ಇದ್ದೀನಿ ನಾನು. ನಿನಗಳು ನೆನಪಾದ್ರೂ ಇದೆಯೇನೋ? ನೀನ್ ಹೇಳಮ್ಮ ಕಮಲಿ, ರಕ್ತ ಹಂಚ್ಕೊಂಡು ಹುಟ್ಟಿರೋಳು ತಾನೆ ನೀನು. ನಿನಗೋಸ್ಕರ ಪ್ರಾಣ ಬಿಟ್ಲು ನನ್ನ ತಂಗಿ. ಕಿಂಚಿತ್ ಆದ ಕೃತಜ್ಞತೆ ಇದೆಯಾ ಅದ್ರ ಬಗ್ಗೆ ನಿನಗೆ? ಎಲ್ಲಾನು ಮರೆತು ಗಂಡನ ಜೊತೆ ಆರಾಮಾಗಿದ್ಯಲ್ಲ? ಇಲ್ಲ ಮರಣ, ನಾನ್ ಅಂಬಿ ನಿನ್ನೂ ಮರ್ತಿಲ್ಲ. ಅವಳ ಸಾವಿಗೆ ನ್ಯಾಯ ಕೊಡ್ಸ್ಬೇಕು ಅಂತ. ಸಾಕು, ಅನ್ಯಾಯ ಮಾಡಿದವ್ರೆ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ರೆ ಡ್ರಾಮಾ ಡೈಲಾಗ್ ಕೇಳ್ದಂಗೆ ಅನ್ನಿಸ್ತಾ ಇದೆ ನನಗೆ. ಏ ಅಮರ್, ಬಾಯ್ ಬಂದಾಗೆಲ್ಲ ಈಗ ನಿನ್ನ ತಂಗಿಗೆ ದ್ರೋಹ ಆಗಿದೆ ಅಂತ ನನ್ನ ಪ್ರಶ್ನೆ ಮಾಡಕ್ ಬಂದಿದ್ಯಲ್ಲ, ನನ್ನ ತಂಗಿಗಾಗಿರೋ ದ್ರೋಹದ ಬಗ್ಗೆ ನಾನು ಯಾರ ಹತ್ರ ಹೋಗಿ ಪ್ರಶ್ನೆ ಮಾಡ್ಲಿ? ನಾನು ನನ್ನ ತಂಗಿ ಅಂಬಿ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಒಂದೇ ತಾಯಿ ರಕ್ತ ಹಂಚ್ಕೊಳ್ಳದೆ ಹುಟ್ಟಿರ್ಬೋದು, ಒಂದೇ ತಾಯಿ ಎದೆ ಹಾಲು ಕುಡಿದೇ ಇರ್ಬೋದು. ಆದ್ರೆ ಚಿಕ್ಕ ಚಿಕ್ಕ ನೋವುಗಳನ್ನ ಹಂಚ್ಕೊಂಡಿದ್ದೀವಿ, ಚಿಕ್ಕ ಚಿಕ್ಕ ಆಸೆಗಳು ಕನಸುಗಳನ್ನ ಹಂಚ್ಕೊಂಡಿದ್ದೀವಿ. ಅಂತ ನನ್ನ ತಂಗಿನೇ ನನ್ನನ್ನು ಬಿಟ್ಟು ಹೊರಟೋದ್ಲಲ್ಲ. ಅದಕ್ಕೆ ಕಾರಣ ಅದು ನಿಮ್ಮನ್ನ ನಾನು ಕ್ಷಮಿಸ್ತೀನಿ ಅನ್ಕೊಂಡಿದ್ದೀರಾ? ಕ್ಷಮಿಸಲ್ಲ. ಅದಕ್ಕೆ ದ್ವೇಷ ತೀರ್ಸ್ಕೊಳ್ಳೋ ನಿರ್ಧಾರ ಮಾಡಿದ್ದು. ನನ್ನ ತಂಗಿನ ಕಳ್ಕೊಂಡು ನಾನು ಅನುಭವಿಸಿದ ನೋವು ಸಂಕಟನ ನೀನು ಅನುಭವಿಸ್ಬೇಕು. ನನ್ನ ತಂಗಿ ಕಣ್ಣೀರ್ ಹಾಕಿದ್ದನ್ನ ನಾನು ಹೇಗೆ ನೋಡಿದ್ನೋ, ನಿನ್ನ ತಂಗಿ ಕಣ್ಣೀರ್ ಹಾಕ್ತಾ ನರ್ಕ ಅನುಭವಿಸೋದನ್ನ ನೀನು ನೋಡ್ಬೇಕು. ಅದಕ್ಕೆ ನಾನು ಬಂದಿದ್ದು. ನಿನ್ನ ತಂಗಿನ ಪ್ರೀತಿಸೋ ನಾಟಕ ಆಡಿದ್ದು. ನಿಮ್ಮೆಲ್ಲರ ನಂಬಿಕೆ ಗಳಿಸಿದ್ದು ನಾನು ಅನುಭವಿಸಿರೋ ನೋವನ್ನ ನೀನು, ನಿನ್ನ ತಂಗಿ ಕಮಲಿ, ನಿನ್ನ ಇಡೀ ಫ್ಯಾಮಿಲಿ ಅನುಭವಿಸ್ಬೇಕು. ಅಷ್ಟೇ ಅಷ್ಟೇ. ಅದೇ ನನ್ನ ಗುರಿ, ನನ್ನ ಆಸೆ. ಸಾಕೋ ಮರಣ, ಮನುಷ್ಯತ್ವನೇ ಕಳ್ಕೊಂಡಿರೋ ತರ ಮಾತಾಡ್ಬೇಡ. ಮನುಷ್ಯತ್ವದ ಪ್ರಶ್ನೆನ ನೀವಿಬ್ರು ನಿಮ್ಗೆ ಕೇಳ್ಕೊಳ್ಳಿ. ನನ್ನ ತಂಗಿ ಅಂಬಿ ಸತ್ತಾಗ ಎಲ್ಲೋಗಿತ್ತಮ್ಮ ಈ ಮನುಷ್ಯತ್ವ? ಪ್ರೀತಿ ಕೊಟ್ಟವ್ರಿಗೆ ಯಾರಾದ್ರೂ ಸಾವು ಕೊಡ್ತಾರ? ನೋಡು, ಅಂಬಿ ಪ್ರೀತಿಗೆ
ರಿಷಿ ಸರ್ ಯಾವುದೇ ತರ ದ್ರೋಹ ಮಾಡಿಲ್ಲ. ಯಾಕಂದ್ರೆ ಅಂಬಿ ಅವ್ರನ್ನ ಪ್ರೀತಿಸ್ತಿರೋ ವಿಷಯನೇ ಅವ್ರಿಗೆ ಗೊತ್ತಿರ್ಲಿಲ್ಲ. ಇನ್ನು ನಾನು ರಿಷಿ ಸರ್ ಅವಳ ಸಾವಿಗೆ ನ್ಯಾಯ ಹುಡ್ಕೋದಕ್ಕೆ ಏನೆಲ್ಲ ಮಾಡ್ತೀವಿ ಅಂತ ನಿನಗೆ ಗೊತ್ತಾಯ್ತಾ? ಇದು ಯಾವ ವಿಷಯನೂ ಗೊತ್ತಿಲ್ಲದೆ ಸಂಬಂಧನೇ ಇಲ್ದಿರೋ ರಚನನ್ಗೆ ನೋವು ಕೊಡೋದು ಯಾವ ಸೀಮೆ ನ್ಯಾಯ? ಪ್ರೀತಿ ಹೆಸರಾಗೆ ಯಾರಾದ್ರೂ ದ್ವೇಷ ತೀರಿಸ್ಕತಾರ? ಇದು ಸರಿ ಅಲ್ಲ ಅಣ್ಣ. ಸುಮ್ಕೆ ಇದನ್ನೆಲ್ಲ ಮರ್ತು ಈಗ ನಮ್ ಜೊತೆಗ್ ಬಾ. ಇನ್ನು ನಾನು ರಚನಾ ಜೊತೆ ಬದುಕು ನಡ್ಸಕ್ಕಾಗಲ್ಲ. ನಾನೇನ್ ಅನ್ಕೊಂಡು ಅದನ್ನ ಮಾಡಾಗಿದ್ಯಮ್ಮ. ಆದ್ರೆ ಇನ್ನೊಂದು ಕೆಲಸ ಬಾಕಿ ಇದೆ. ಡಿವೋರ್ಸ್. ಅದು ಆಗುತ್ತೆ. ಆಮೇಲೆ ಏನಿದ್ರು ಅವಳು ನನ್ನ ನೆನಪಲ್ಲೇ ಕೊರ್ಗಿ ಕೊರ್ಗಿ ಸಾಯ್ಬೇಕಷ್ಟೆ. ಏನೋ ಮಾಡ್ತೀಯ? ಏನ್ ಮಾಡ್ತೀಯ? ಏಟ್ ಧೈರ್ಯ ಇದೆ ನನ್ ಗಂಡನ್ ಮ್ಯಾಕೆ ಕೈ ಮಾಡಕ್ ಬತ್ಯಾ? ನೀನೇನ್ ಮನುಷ್ಯನ ಇಲ್ಲ ಮೃಗನ? ಈ ದಿವಸ ನಿನ್ನ ಸ್ಯಾನೆ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನೀನ್ ಇನ್ನೊಂದ್ ಮುಖನ ತೋರಿಸ್ಬಿಟ್ಟಿಯಲ್ಲ. ಈ ದಿವಸ ನಿನ್ನ ಅಣ್ಣ ಅಂತ ಕರ್ತಿದ್ದಕ್ಕೆ ನನಗೆ ಅಸಹ್ಯ ಆಯ್ತೈತೆ. ಬನ್ನಿ ರಿಷಿ ಸರ್, ಇವನ್ ತವ ಏನ್ ಮಾತು?